ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕರ್ನಾಟಕದ ರಾಜಕಾರಣದ ವಿಚಾರಕ್ಕೆ ಬರುವುದಾದ್ರೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ರೌಂಡ್ ಹಾಕ್ತಿದ್ದಾರೆ. ಸಭೆಗಳ ಮೇಲೆ ಸಭೆ ಮಾಡ್ತಿದ್ದಾರೆ. ಕೇಂದ್ರದ ಜೊತೆ ಸಂಘರ್ಷವನ್ನ ಕೈಬಿಟ್ಟಂತಹ ಕಾಂಗ್ರೆಸ್ ಸಿಎಂಗಳು ನಿನ್ನೆ ಪ್ರಧಾನಿ ನೇತೃತ್ವದ ನೀತಿ ಆಯೋಗದ ಸಭೆಗೆ ಹಾಜರಾಗಿದ್ರು. ಇದೇ ವೇಳೆ ಮೋದಿ ಭೇಟಿ ಮಾಡಿದಂತಹ ಡಿಕೆಶಿ ರಾಜ್ಯದ 18 ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಕನಕಪುರದ ಬಂಡೆ ರಾಷ್ಟ್ರ ರಾಜಧಾನಿ ಡೆಲ್ಲಿಯಲ್ಲಿ ಬಿಡುವಿಲ್ಲದೆ ಓಡಾಡ್ತಿದ್ದಾರೆ. ಸಿಎಂ ಆಗಿ ಅಧಿಕಾರ ಹಿಡಿದ ಮೇಲೆ ಡಿಕೆಶಿ ಮೊದಲ ಬಾರಿ ಡೆಲ್ಲಿ ದರ್ಬಾರ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಒಂದೆಡೆ ಪ್ರಧಾನಿ ಮೋದಿ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್, ಇನ್ನೊಂದೆಡೆ ಹೈಕಮಾಂಡ್ ನಾಯಕರ ಜೊತೆ ಸೀಕ್ರೆಟ್ ಸ್ಟ್ರಾಟಜಿ. ಡೆಲ್ಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ನಡೆಸ್ತಿರೋ ಆ ಒಂದೊಂದು ಮೂವ್ಸ್ ಈಗ ಇಡೀ ರಾಜ್ಯ ರಾಜಕಾರಣವೇ ಕಣ್ಣು ಬಿಟ್ಟು ನೋಡ್ತಿದೆ. ಕೇಂದ್ರದೊಂದಿಗೆ ಸಂಘರ್ಷದ ಹಾದಿ ಬಿಟ್ಟು ಸಹಕಾರಕ್ಕೆ ಒತ್ತು. ಪ್ರಧಾನಿ ಮೋದಿ ಭೇಟಿ ಮಾಡಿ 18 ಬೇಡಿಕೆ ಮುಂದಿಟ್ಟ ಸಿಎಂ. ಹೌದು, ಕರ್ನಾಟಕದ ನೂತನ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಡಿಕೆ ಶಿವಕುಮಾರ್ ಮೊದಲ ಬಾರಿ ರಾಷ್ಟ್ರ ರಾಜಧಾನಿ ದೆಹಲಿಗೆ ಭೇಟಿ ನೀಡಿದ್ದಾರೆ. ನಿನ್ನೆ ಪ್ರಧಾನಿ ಮೋದಿ ಭೇಟಿ ಮಾಡಿ ಕ್ರಾಂತಿಯೋಗಿ ಬಸವಣ್ಣನ ಮೂರ್ತಿ ನೀಡಿ 18 ಬೇಡಿಕೆಗಳ ಪಟ್ಟಿಯನ್ನ ಒಪ್ಪಿಸಿದ್ದಾರೆ. ಅದರಲ್ಲೂ ಬೆಂಗಳೂರಿಗೆ ವಿಶೇಷ ಅನುದಾನಕ್ಕಾಗಿ ಡಿಕೆ ಮನವಿ ಮಾಡಿದ್ದಾರೆ. ಬೆಂಗಳೂರಿಗೆ 26,000 ಕೋಟಿ ವಿಶೇಷ ಅನುದಾನ ಕೋರಿದ ಸಿಎಂ ಡಿಕೆಶಿ ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಯೋಜನೆಗೆ ಅನುಮತಿ, ಉಪನಗರ ರೈಲು ಯೋಜನೆಗೆ ಅನುದಾನ ಕೇಳಿದ್ದಾರೆ. ಬೆಂಗಳೂರು ಮುಂಬೈ ಹೈಸ್ಪೀಡ್ ರೈಲು ಕಾರಿಡಾರ್ ಪ್ರಾರಂಭ, ಡಬಲ್ ಡೆಕ್ಕರ್ ಫ್ಲೈಓವರ್ ಒಳಗೊಂಡ BMRCL ಹಂತ 3 ಯೋಜನೆಗೆ ಅನುಮೋದನೆಗೂ ಮನವಿ ಮಾಡಿದ್ದಾರೆ. ಸಂವಿಧಾನದ 371J ವಿಧಿಯಡಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ವಾರ್ಷಿಕ 25,000 ಕೋಟಿ ಆರ್ಥಿಕ ನೆರವು ಕೋರಿದ್ದಾರೆ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಬೇಡಿಕೆ ಒಪ್ಪಿಸಿದ್ದಾರೆ. ಮುಖ್ಯವಾಗಿ ತಮ್ಮ ಕನಸಿನ ಮೇಕೆದಾಟು ಯೋಜನೆಗೆ ಶೀಘ್ರವಾಗಿ ಅನುಮತಿ ದೊರಕಿಸುವಂತೆ ಕೇಳಿದ್ದಾರೆ. ಇನ್ನು ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಗೆಜೆಟ್ ಅಧಿಸೂಚನೆ, ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರದ ನೆರವು ಕೋರಿದ ಸಿಎಂ ಡಿಕೆಶಿ ಕಳಸಾ ಬಂಡೂರಿ ನಾಲಾ ಯೋಜನೆ ಅನುಮತಿಗೂ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಬೆಂಗಳೂರು ದೇಶದ ಆರ್ಥಿಕ ಪ್ರಗತಿಯ ಇಂಜಿನ್, 40% GDP ಕಾಂಟ್ರಿಬ್ಯೂಷನ್ ಇದೆ ಅಂತ ಸಿಎಂ ಬೇಡಿಕೆಗಳನ್ನು ಸಮರ್ಥಿಸಿದ್ರು. ನೋಡಿ, ಬೆಂಗಳೂರು ಬರೇ ಕರ್ನಾಟಕಕ್ಕಷ್ಟೇ ಅಲ್ಲ, ಇವತ್ತು ಇಡೀ ನಮ್ಮ ದೇಶಕ್ಕೆ ಒಂದು ಆರ್ಥಿಕ ಪ್ರಗತಿಯ ಒಂದು ಇಂಜಿನ್ ಆಗಿದೆ. ಇದು ಎಕನಾಮಿಕ್ ಗ್ರೋತ್ ಇಂಜಿನ್ ಆಗಿದೆ. ಆಮೇಲೆ ಕರ್ನಾಟಕದಲ್ಲಿ 40% GDP ಕಾಂಟ್ರಿಬ್ಯೂಷನ್ ಇವತ್ತು ಬೆಂಗಳೂರಿನಲ್ಲಿ ಬಂದಿದೆ. ಹೆಚ್ಚಿನ ವಲಸಿಗರು ಇವತ್ತು ಇಲ್ಲಿ ಬರ್ತಾ ಇದ್ದಾರೆ. ಯಾಕೆ? ಇಲ್ಲಿ ಬಂಡವಾಳ ಬರ್ತಾ ಇದೆ. 2 ದಿನಗಳಿಂದಲೂ ಡೆಲ್ಲಿಯಲ್ಲೇ ಉಳಿದಿರುವ ಸಿಎಂ ಡಿಕೆಶಿ ಇವತ್ತು ಕೇಂದ್ರ ಜಲಶಕ್ತಿ ಸಚಿವ CR ಪಾಟೀಲ್ ರನ್ನ ಭೇಟಿ ಮಾಡಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚಿಸಿದ್ದಾರೆ. ಈ ವೇಳೆ ನೂತನ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಜೊತೆಗಿದ್ರು. ಈ ಭೇಟಿ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ರನ್ನ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ರು. ನೀತಿ ಆಯೋಗದ ಸಭೆಯಲ್ಲಿ HDK ಸಿಎಂ ಡಿಕೆ ಮುಖಾಮುಖಿ. ಇಬ್ಬರ ಮಧ್ಯೆ ಕೇರಳ ಸಿಎಂ, ಸಭೆ ಬಳಿಕ ಫೋಟೋಗೆ ಪೋಸ್. ನಿನ್ನೆ ನವದೆಹಲಿಯಲ್ಲಿ ನಡೆದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ 11ನೇ ನೀತಿ ಆಯೋಗದ ಆಡಳಿತ ಮಂಡಳಿ ಸಭೆ ಕುತೂಹಲಕ್ಕೆ ಕಾರಣವಾಯಿತು. ಬಹಿಷ್ಕಾರಕ್ಕೆ ಅಂತ್ಯ ಹಾಡಿದ ಕರ್ನಾಟಕದ ನೂತನ ಸಿಎಂ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಭಾಗಿಯಾದರು. ಈ ವೇಳೆ ಪ್ರಧಾನಿ ಮೋದಿ ಕುಳಿತಿದ್ದ ಸಾಲಿನ 5ನೇ ಸೀಟ್ನಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಇದ್ರು. ಕೊನೆಗೆ ಗ್ರೂಪ್ ಫೋಟೋದಲ್ಲಿ ಇಬ್ಬರು ನಾಯಕರ ಮಧ್ಯೆ ಕೇರಳ ಸಿಎಂ ಸತೀಶನ್ ಕಾಣಿಸಿದ್ರು. ಜೊತೆಯಲ್ಲೇ ಇದ್ರು HDK ಮತ್ತು ಡಿಕೆಶಿ ಮಧ್ಯೆ ಯಾವುದೇ ಮಾತುಕತೆಯಾಗಿಲ್ಲ ಅಂತ ಗೊತ್ತಾಗಿದೆ. ಇನ್ನು ಸೋನಿಯಾ, ರಾಹುಲ್ ಮತ್ತು ಪ್ರಿಯಾಂಕಾ ಭೇಟಿ ಮಾಡಿರುವ ಡಿಕೆಶಿ ತಮಗೆ ಸಿಎಂ ಪಟ್ಟ ನೀಡಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದೇನು ಮಾಡಬೇಕು ಅನ್ನೋ ಮಾಸ್ಟರ್ ಪ್ಲಾನ್ ಮುಂದಿಟ್ಟಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆ ಕುರಿತು ಚರ್ಚೆಯಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.